ಸುರಪುರದ ಸಾಮ್ರಾಟ, ಬಿಜೆಪಿಯ ಹಿರಿಯ ನಾಯಕ ರಾಜು ಗೌಡ್ರು ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಕರ್ನಾಟಕಕ್ಕೆ ಸ್ವಾಗತ. ನಮಗೂ ಕರ್ನಾಟಕಕ್ಕೆ ತಮಗೂ ನಾನು ಸ್ವಾಗತ ಕೊಡ್ತೇನೆ. ಏನಾಯ್ತು ಸುರಪುರದಲ್ಲಿ ಜನ? 2013ರಲ್ಲಿ ಏನಾಯ್ತು ಅಂತ ಗೊತ್ತಿತ್ತು. 23ರಲ್ಲಿ ಏನಾಯ್ತು? ಬೈ ಎಲೆಕ್ಷನ್ ಅಲ್ಲಿ ಏನಾಯ್ತು? ಅಂದ್ರೆ ಕೆಲವೊಂದ್ಸರಿ ಏನೋ ನಮ್ಮ ಬ್ಯಾಡ್ ಟೈಮ್. ಯಾಕಂತಂದ್ರೆ 2013ರಲ್ಲಿ ಕೆಲವೊಂದು ನನ್ನ ತಪ್ಪು ನಿರ್ಧಾರದಿಂದ ನಾನು ಸೋಲು ಅನ್ಕೊಂಡಿದ್ದೆ. 2023ರಲ್ಲಿ ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ವಿ. ಎಲ್ಲಾನು ಇದ್ರು. ಕೆಲವೊಂದೇನೋ ಕಾಸ್ಟ್ ಕಾಂಬಿನೇಷನ್ ಆಗಿರ್ಬೋದು, ಇನ್ನಿತರ ಆಗಿರ್ಬೋದು, ಸ್ವಲ್ಪ ಕೆಲಸದಲ್ಲಿ ಅತಿ ಅಮೃತನೂ ವಿಷ ಆಗ್ತಾ ಅಂತಾರಲ್ಲ, ಸ್ವಲ್ಪ ಭಾಳ ಈ ಸರಿ ಭಾಳ ಗ್ರ್ಯಾಂಡ್ ತಂದಿನ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಲ್ಲೂ ನಾವಿದ್ವಿ. ಅವೆಲ್ಲ ನಮಗೆ ಸ್ವಲ್ಪ ಮುಳ್ಳಾಯ್ತು. ತುಂಬಾ ಚೆನ್ನಾಗಿ ನೆನಪಿದೆ. ಬೈ ಎಲೆಕ್ಷನ್ ಅಲ್ಲಿ ನೀವು ಪ್ರತಿ ಪ್ರಚಾರದಲ್ಲಿ ನಾನು ಬಂದಿದ್ದೆ, ನಿಮ್ಮ ಮನೆಗೂ ಬಂದಿದ್ದೆ, ಮಾತಾಡ್ತಾ ಇದ್ರಿ ಇಂಥದ್ದೊಂದು ಚುನಾವಣೆ ಬರಬಾರ್ದಿತ್ತು, ಯಾಕಂದ್ರೆ ಬರಬಾರ್ದಿತ್ತು ಅಂತ. ಆದ್ರೂ ವಿಧಿಲಿಖಿತ ಚುನಾವಣೆ ಬಂತು. ಆದ್ರೆ ಜನ ನಿಮ್ನ ಆಯ್ಕೆ ಮಾಡ್ಲಿಲ್ಲ. LBWನ ಅಥವಾ ಹಿಟ್ ವಿಕೆಟಾ? ಅಲ್ಲ, ಇದೇನಾಗ್ತದೆ ಅಂತಂದ್ರೆ ನಿಮಗೆ ಗೊತ್ತಿದೆ, ಬೈ ಎಲೆಕ್ಷನ್ಸ್ ಅಲ್ಲಿ ಅದನ್ನು ಸಡನ್ಲಿ ಆಗಿ 1 year ಅಲ್ಲಿ ಎಲೆಕ್ಷನ್ ಬಂತು. ಹೌದು. 1 year ಎಲೆಕ್ಷನ್ ಬಂದಾಗ ಅದನ್ನು ಎಲೆಕ್ಷನ್ ಅವ್ರ ತಂದೆ ಸರಿ ಹೋದಂತ 45 days ಅಲ್ಲೇ ಎಲೆಕ್ಷನ್ ಅನೌನ್ಸ್ ಆದಗೋಸ್ಕರ ಸಿಂಪತಿ, ಜನರ ಮನಸ್ಸಲ್ಲಿ ಸ್ವಲ್ಪ ಸಿಂಪತಿನೂ ಇತ್ತು. ಈಗ ನಾನೊಬ್ಬ ಎದುರಾಳಿಯಾಗಿ, ವಿರೋಧ ಪಕ್ಷವನಾಗಿ ಅವ್ರು ಸತ್ತದ್ದು, ಅವರು ನಮ್ಮ ಅಗಲು ಹೋಗ್ಯಾರಪ್ಪ ಅಂತ ಒಂದು ಸಿಂಪತಿ ನನಗೆ ಇದ್ದಾಗ ಜನರಿಗೆ ಯಾವ ತರ ಇರಕ್ ಸಾಧ್ಯ ಇಲ್ಲ. ಹಂಗಾಗಿ ಸಿಂಪತಿನೂ ಸ್ವಲ್ಪ ವರ್ಕ್ ಆಯ್ತು. ಮತ್ತು ರಾಜ್ಯ ಸರ್ಕಾರದ ಸ್ವಲ್ಪ ಪ್ಲಾನಿಂಗ್ಸು, ರಾಜ್ಯ ಸರ್ಕಾರ ಅಲ್ಲಿ ಬಹಳ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡಿದ್ದು, ಕೆಲವೊಂದು ಅವರು ಪ್ಲಾನ್ ಮೇಲೆ ಸಕ್ಸಸ್ ಆದ್ರು ಅವರು. ಓಕೆ, ನೀವೇನು ಅಧಿಕಾರ ಕಂಡ್ಕೊಂಡವ್ರಲ್ಲ, ಅಧಿಕಾರ ಬಯಸ್ತವ್ರಲ್ಲ. ನಿಮ್ದೇನಿದ್ರು ಅಭಿವೃದ್ಧಿ ಓರಿಯೆಂಟೆಡ್ ವರ್ಕ್. ಯಾರು ಬೇಕಾದ್ರೆ ಇರಲಿ, ನಿಜಕ್ಕೂ ಸುರಪುರ ಅಭಿವೃದ್ಧಿ ಕಾಣ್ತಿದ್ಯಾ ಕಳೆದ 2 ವರ್ಷದಲ್ಲಿ? ಈಗ ನೋಡ್ರಿ, ಜನರೇ ಮಾತಾಡ್ತಿದ್ದಾರೆ. ಯಾಕಂದ್ರೆ ನಾನು ಸಾಕಷ್ಟು ಅಭಿವೃದ್ಧಿ ಗ್ರಾಂಟ್ಸ್ ಅನುದಾನ ತಗೊಂಡ್ಬಂದಿದ್ದೀನಿ. ಅಷ್ಟು ಅನುದಾನ ಈ ಸರಿ ತರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಗೌರ್ಮೆಂಟ್ ಗ್ಯಾರಂಟಿ ಅದು ಇದು ಅನ್ಕಂತ ಯಾರಿಗೂ ಗ್ರಾಂಟೇ ಕೊಡ್ತಿದಿಲ್ಲ. ಹೌದು. ನೀವು ನಂಬಕ್ ಆಗ್ತದೆ ಇಲ್ಲೋ, ನಾನ್ ತಂದಂತ ಗ್ರಾಂಟ್ ಅಲ್ಲಿ 106 ಕೋಟಿ ಲ್ಯಾಪ್ಸ್ ಆಗಿದೆ. ಸಿಕ್ಕಾಪಟ್ಟೆ ಇನ್ನೂ ಕೆಲಸಗಳು ಪ್ರಾರಂಭ ಆಗಿಲ್ಲ. ಕೆಲವೊಂದು ಗ್ರಾಂಟ್ ಅಂತೂ ಲ್ಯಾಪ್ಸ್ ಆಗಿದಾವೆ. ಇನ್ನು ಈಗ ಅವರು ಹೊಸದಾಗಿ ತರಕ್ಕೆ ಏನಾದ್ರು KKRDP ಇದೆ, ಕಲ್ಯಾಣ ಕರ್ನಾಟಕ ಬೋರ್ಡ್ ಇದೆ ಅಂತೇಳಿ ಸ್ವಲ್ಪ ಉಸಿರಾಡ್ತಿದಾರೆ. ಬಿಟ್ರೆ ಮತ್ತೇನು ಹೇಳಿಕೆ ಅಂತ ಕೆಲಸಗಳು ಬರೀ ಸುರಪುರ ಅಂತಲ್ಲೇ ಅಷ್ಟೇ ಅಲ್ಲ, ಎಲ್ಲಿನೂ ಆಗ್ತಿಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.